ಆಕಾಶದಲ್ಲಿ ಮೋಡಗಳು ಕವಿದರೂ ಮಳೆಯ ಸುಳಿವಿಲ್ಲ. ಹೊಲಗದ್ದೆಗಳು ಮಳೆಯ ನಿರೀಕ್ಷೆಯಲ್ಲಿವೆ. ಇಂತಹ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಅಮ್ಮನಕೆರೆ ಗ್ರಾಮದಲ್ಲಿ ಶತಮಾನಗಳ ಜನಪದ ಸಂಪ್ರದಾಯ ಮತ್ತೆ ಜೀವಂತಗೊಂಡಿತ್ತು. ಗೊರ್ಜವ್ವಳನ್ನು ತಲೆಯ ಮೇಲೆ ಹೊತ್ತ ಪುಟ್ಟ ಮಕ್ಕಳು ಮನೆ ಮನೆಗೆ ತೆರಳಿ ಗ್ರಾಮಸ್ಥರೊಂದಿಗೆ ಸೇರಿ ವರುಣದೇವನ ಕೃಪೆಗೆ ಪ್ರಾರ್ಥಿಸಿದರು. ಗ್ರಾಮದ ಪ್ರತಿಯೊಂದು ಮನೆಯ ಬಾಗಿಲಲ್ಲೂ ಗೊರ್ಜವ್ವಳಿಗೆ ಪೂಜೆ ಸಲ್ಲಿಸಿ ಗಂಗಾಭಿಷೇಕ ಮಾಡುವ ಮೂಲಕ ಉತ್ತಮ ಮಳೆಗಾಗಿ ಭಕ್ತಿಭಾವದಿಂದ ಮೊರೆ ಇಡಲಾಯಿತು. ಗೊರ್ಜವ್ವ ಅಥವಾ ಗೌರವ್ವ ಆರಾಧನೆ ಕೇವಲ ಒಂದು ಆಚರಣೆಯಲ್ಲ, ಅದು ಗ್ರಾಮೀಣ ಬದುಕಿನ ನಂಬಿಕೆ, ಸಂಸ್ಕೃತಿ ಮತ್ತು ಪ್ರಕೃತಿಯೊಂದಿಗಿನ ಬಾಂಧವ್ಯದ ಪ್ರತೀಕವಾಗಿದೆ. ಅರಿಶಿನ, ಮಣ್ಣು ಹಾಗೂ ನೈಸರ್ಗಿಕ ವಸ್ತುಗಳಿಂದ ದೇವಿಯ ವಿಗ್ರಹವನ್ನು ತಯಾರಿಸಿ ಮಕ್ಕಳು ಮತ್ತು ಮಹಿಳೆಯರು ಭಕ್ತಿಯಿಂದ ಆರಾಧನೆ ನಡೆಸಿದರು. ಗಂಗಮ್ಮ ಗೌರಮ್ಮ ಎಂಬ ಭಕ್ತಿ ಗೀತೆಗಳು ಮೊಳಗಿದ್ದಂತೆ ಇಡೀ ಗ್ರಾಮವೇ ಭಕ್ತಿ ಸಾಗರದಲ್ಲಿ ತೇಲಿತ್ತು. ಮಹಿಳೆಯರು ಸೋಬಾನೆ ಹಾಡುಗಳನ್ನು ಹಾಡಿ ದೇವಿಯ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಪುರುಷರು ಉರುಳು ಸೇವೆ ಸಲ್ಲಿಸುವ ಮೂಲಕ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದರು. ಮನೆ ಮನೆಗಳಿಂದ ಸಂಗ್ರಹವಾದ ಧಾನ್ಯ ಮತ್ತು ದಕ್ಷಿಣೆಯನ್ನು ಒಟ್ಟುಗೂಡಿಸಿ ನೈವೇದ್ಯ ಸಿದ್ಧಪಡಿಸಲಾಯಿತು. ಬಳಿಕ ಗೊರ್ಜವ್ವಳಿಗೆ ಎಡೆ ಸಲ್ಲಿಸಿ ಪ್ರಸಾದ ವಿತರಿಸಲಾಯಿತು. ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಆ ಅಪರೂಪದ ಜನಪದ ಆಚರಣೆಯಲ್ಲಿ ಪಾಲ್ಗೊಂಡು ಸಂಪ್ರದಾಯವನ್ನು ಉಳಿಸಿ ಬೆಳೆಸಿದರು. ಪ್ರಕೃತಿ, ಕೃಷಿ ಮತ್ತು ದೈವ ಭಕ್ತಿಯ ಸಂಗಮವಾಗಿರುವ ಗೊರ್ಜವ್ವ ಆರಾಧನೆ ಇದೀಗೂ ಗ್ರಾಮೀಣ ಬದುಕಿನ ಜೀವನಾಡಿಯಾಗಿದೆ. ಮಳೆಯ ನಿರೀಕ್ಷೆಯಲ್ಲಿರುವ ರೈತರ ಹೃದಯದಲ್ಲಿ ಭರವಸೆಯ ಬೀಜ ಬಿತ್ತುವ ಈ ಜನಪದ ಆಚರಣೆ ಅಮ್ಮನಕೆರೆಯಲ್ಲಿ ಭಕ್ತಿ ಮತ್ತು ಸಂಸ್ಕೃತಿಯ ವೈಭವವನ್ನು ಮತ್ತೊಮ್ಮೆ ಅನಾವರಣಗೊಳಿಸಿತ್ತು. ವರದಿ ವಂದೇ ಮಾತರಂ, ವಿಜಿ ಪೃಷವೇಂದ್ರ. ಅಮ್ಮನಕೆರೆ ಗ್ರಾಮದಲ್ಲಿ ಮಳೆರಾಯನ ಕರೆ ತರಲು ಈ ಥರ ಪ್ರಯತ್ನವನ್ನು ಮಾಡಲಾಗಿದೆ.